Hello my dear students, on behalf of Science Academy College, I would like to welcome once again to Science Academy College. Today we are going to introduce the lab classes for you. Once again I would like to welcome you to the chemistry lab. Dear students, this is about the chemistry lab. In chemistry lab, the reagents, the diluted solutions are placed in this table. In all the reagent pond, there is a number. Regarding about the solution, there should be one number, and the name of the solution or the name of the chemical is written in a formula. By knowing the formula, we can easily identify which solution we have to use in chemistry lab. Like that, the diluted solutions are placed like this in the individual tables. In one table, there was two students. Ibru students irtare onond table alli ibibru nintukondu experiment annu ಮಾಡ್ತಾರೆ. ಈ ಇಬ್ರು ಸ್ಟೂಡೆಂಟ್ಸ್ ಗಳಿಗೆ ಏನೇನ್ ಕೆಮಿಕಲ್ಸ್ ಬೇಕೋ ಪ್ರತಿಯೊಂದು ಕೆಮಿಕಲ್ಸ್ ಗಳನ್ನು ಇಲ್ಲಿ ಅರೇಂಜ್ ಮಾಡ್ತೀವಿ. ಇವೆಲ್ಲವೂ ಕೂಡ ಡೈಲ್ಯೂಟೆಡ್ ಸೊಲ್ಯೂಷನ್ಸ್. ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ಸ್ ಯಾವುದು ಕೂಡ ನಿಮಗೆ ಈ ಟೇಬಲ್ ಅಲ್ಲಿ ಇರಲ್ಲ. ಅಂಡ್ ದ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ಸ್ ವರ್ ಪ್ಲೇಸ್ಡ್ ಆನ್ ಸಪರೇಟ್ ಟೇಬಲ್. The concentrated solutions ಅನ್ನೆಲ್ಲ ಕೂಡ ಈ ರೀತಿ ಸಪರೇಟ್ ಟೇಬಲ್ ಅಲ್ಲಿ ಇಟ್ಟಿರ್ತೀವಿ. ಫಾರ್ ಎಕ್ಸಾಂಪಲ್, here the concentrated hydrochloric acid, the name is written here, concentrated HCl is here. Similarly, the concentrated sulfuric acid ಕೂಡ ಇಲ್ಲೇ ಇದೆ. ಇದರ ಜೊತೆಗೆ ಕೆಲವೊಂದಿಷ್ಟು ಇಂಡಿಕೇಟರ್ಸ್ ಗಳನ್ನ, ಫಾರ್ ಎಕ್ಸಾಂಪಲ್ ಇಲ್ಲಿ ನೆಸ್ಲರ್ಸ್ ರಿಯೇಜೆಂಟ್ ಇದೆ, ನೆಸ್ಲರ್ಸ್ ರಿಯೇಜೆಂಟ್ ಇರಬಹುದು, H2S ಗ್ಯಾಸ್ ಇರಬಹುದು, H2S ಗ್ಯಾಸ್ ಅನ್ನು ಇಲ್ಲಿ ಪ್ಲೇಸ್ ಮಾಡಿರ್ತೀವಿ. ಸಿಲ್ವರ್ ರಿಯೇಜೆಂಟ್, ಈ ರೀತಿ ಕೆಲವೊಂದು ಸ್ಪೆಸಿಫೈಡ್ ಒಂದೊಂದು ನೇಮ್ ರಿಯಾಕ್ಷನ್ಸ್ ಗಳಿಗೆ ಬೇಕಾದಂತಹ ಕೆಲವೊಂದು ಸೊಲ್ಯೂಷನ್ಸ್ ಗಳನ್ನ ಮಾತ್ರ ಇಲ್ಲಿ ಪ್ಲೇಸ್ ಮಾಡಿರ್ತೀವಿ. ಎಸ್ಪೆಷಲಿ ದಿ ಸಪರೇಟ್ ಟೇಬಲ್ ಇಸ್ ಫಾರ್ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ಸ್ ಅಂಡ್ ಸ್ಪೆಸಿಫಿಕ್ ರಿಯೇಜೆಂಟ್ಸ್ ಯೂಸ್ಡ್ ಫಾರ್ ಕನ್ಫರ್ಮೇಶನ್ ಟೆಸ್ಟ್ ಮಾತ್ರ ಇಲ್ಲಿ ಪ್ಲೇಸ್ ಮಾಡಿರ್ತೀವಿ. ಹಾಗಾದ್ರೆ ಕೆಮಿಸ್ಟ್ರಿ ಲ್ಯಾಬ್ ಬಗ್ಗೆ ನಮಗೆ ಸ್ವಲ್ಪ ಇಂಟ್ರಡಕ್ಷನ್ ಸಿಕ್ಕಿದೆ. ಕೆಮಿಸ್ಟ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂತ ಗೊತ್ತಿದೆ ನಿಮಗೆ. ಟೋಟಲ್ ಕೆಮಿಸ್ಟ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲಿ ನಮಗೆ 30 ಮಾರ್ಕ್ಸ್ ಇರುತ್ತೆ. ಆ 30 ಮಾರ್ಕ್ಸ್ ಯಾವ ರೀತಿ ಡಿವೈಡ್ ಆಗುತ್ತೆ ಅಂತಕ್ಕಂಥದ್ದನ್ನ ಸ್ವಲ್ಪ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಒಂದು ಎಕ್ಸ್ಪೆರಿಮೆಂಟ್ ನಮಗೆ ಸಾಲ್ಟ್ ಅನಲೈಸಿಸ್ ಅಂತ ಇರುತ್ತೆ. ಸಾಲ್ಟ್ ಅನಲೈಸಿಸ್. ಹಾಗಾದ್ರೆ ಸಾಲ್ಟ್ ಅನಲೈಸಿಸ್, ಸಾಲ್ಟ್ ಅಂದ್ರೆ ಗೊತ್ತಿದೆ ನಮಗೆ. ಸಾಲ್ಟ್ ಈಸ್ ಮೇಡ್ ಅಪ್ ಆಫ್ 2 radicals ಆರ್ 2 ಅಯಾನ್ಸ್ ಅಂತ ಕರಿತೀವಿ. ಎರಡು ಅಪೋಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಗಳು ಒಂದಕ್ಕೊಂದು ಕಂಬೈನ್ ಆದಾಗ ಬರ್ತಕ್ಕಂಥವುಗಳನ್ನ ನಾವು ಸಾಲ್ಟ್ಸ್ ಅಂತ ಕರೆದಿದ್ದೀವಿ. ಇದ್ರ ಬಗ್ಗೆ ಕಲ್ತಿದ್ದೀವಿ. ಒಂದು ಸಿಂಪಲ್ ಸಾಲ್ಟ್ಸ್ ಅಲ್ಲಿ ಇವೆಲ್ಲವೂ ಕೂಡ ನಮಗೆ ಬರೀ ಸಾಲ್ಟ್ ಅನಾಲಿಸಿಸ್ ಅಂದ್ರೆ ಎಲ್ಲಾ ಸಾಲ್ಟ್ಸ್ ಇರಲ್ಲ. ಸಿಂಪಲ್ ಇನ್ಆರ್ಗಾನಿಕ್ ಸಾಲ್ಟ್ಸ್ ಗಳನ್ನ ಮಾತ್ರ ನಾವು ಅನಾಲಿಸಿಸ್ ಮಾಡ್ತೀವಿ. ಹಾಗಾದ್ರೆ ಯಾವ್ಯಾವ ಎಕ್ಸಾಂಪಲ್ಸ್ ಸಿಂಪಲ್ ಇನ್ಆರ್ಗಾನಿಕ್ ಸಾಲ್ಟ್ಸ್ ಅಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್, ಒಂದು ಕ್ಯಾಲ್ಸಿಯಂ ಅಯಾನ್ ಇದೆ, ಮತ್ತೊಂದು ಕಾರ್ಬೋನೇಟ್ ಅಯಾನ್ ಇದೆ. ಆ ಎರಡು ಅಯಾನ್ಸ್ ಗಳನ್ನು ಸೇರ್ಕೊಂಡ್ರೆ ಇಟ್ ಬಿಕಮ್ಸ್ ಕ್ಯಾಲ್ಸಿಯಂ ಕಾರ್ಬೋನೇಟ್. ಸಿಮಿಲರ್ಲಿ ಅಮೋನಿಯಂ ಕ್ಲೋರೈಡ್, ಒಂದು ಅಮೋನಿಯಂ ಅಯಾನ್ ಇದೆ, ಮತ್ತೊಂದು ಕ್ಲೋರೈಡ್ ಅಯಾನ್ ಇದೆ. ಎರಡು ಒಂದಕ್ಕೊಂದು ಕಂಬೈನ್ ಆಗಿ ನಮಗೆ ಅಮೋನಿಯಂ ಕ್ಲೋರೈಡ್ ಆಗಿದೆ. ಈ ರೀತಿ ಸಿಂಪಲ್ ಸಾಲ್ಟ್ಸ್ ಗಳನ್ನ ಅನಾಲಿಸಿಸ್ ಮಾಡಬೇಕು. ಹಾಗಾದ್ರೆ ಏನ್ ಅನಾಲಿಸಿಸ್ ಮಾಡಬೇಕು? ನಮಗೆ ಇನಿಷಿಯಲಿ ಸಾಲ್ಟ್ ಯಾವುದು ಅಂತ ಗೊತ್ತಿರಲ್ಲ. ಯಾವುದೋ ಒಂದು ಸಾಲ್ಟ್ ಅನ್ನ ಕೊಟ್ಟಿರ್ತಾರೆ. ಐಡೆಂಟಿಫೈ ದ ಪಾಸಿಟಿವ್ ಅಯಾನ್ ಅಂಡ್ ದ ನೆಗೆಟಿವ್ ಅಯಾನ್ ಪ್ರೆಸೆಂಟ್ ಇನ್ ದಿಸ್ ಸಾಲ್ಟ್ ಅಂತ ಕೇಳ್ತಾರೆ. ಅಥವಾ ಅನಲೈಸ್ ದ ಗಿವನ್ ಆಸಿಡ್ ರಾಡಿಕಲ್ ಅಂಡ್ ಬೇಸಿಕ್ ರಾಡಿಕಲ್ ಪ್ರೆಸೆಂಟ್ ಇನ್ ಗಿವನ್ ಸಾಲ್ಟ್ ಅಂತ ಕೇಳ್ತಾರೆ. ನೋಡಿ, ಇಲ್ಲಿ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಗಳನ್ನ ಇಲ್ಲಿ ಲ್ಯಾಬ್ ಅಲ್ಲಿ ಆಸಿಡ್ ರಾಡಿಕಲ್ ಅಂತ ಕರಿತೀವಿ. ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಗಳನ್ನ ನಾವು ಬೇಸಿಕ್ ರಾಡಿಕಲ್ಸ್ ಅಂತ ಕರಿತೀವಿ. ನಮ್ ಕೆಲಸ ಏನಪ್ಪಾ ಸಾಲ್ಟ್ ಅನಾಲಿಸಿಸ್ ಅಲ್ಲಿ, ನಾವು ಒಂದು ಆಸಿಡ್ ರಾಡಿಕಲ್ ಯಾವ್ದಿರುತ್ತೆ, ಮತ್ತೊಂದು ಬೇಸಿಕ್ ರಾಡಿಕಲ್ ಯಾವ್ದಿರುತ್ತೆ, ದೇರ್ ಫೋರ್ ದ ಗಿವನ್ ಸಾಲ್ಟ್ ಯಾವುದು ಅಂತಕ್ಕಂಥದ್ದನ್ನ ಐಡೆಂಟಿಫೈ ಮಾಡಬೇಕು. ಈ ರೀತಿ ಒಂದು ಆಸಿಡ್ ರಾಡಿಕಲ್ ಅನ್ನು ಐಡೆಂಟಿಫೈ ಮಾಡಿದಕ್ಕೆ 5 ಮಾರ್ಕ್ಸ್ ಇರುತ್ತೆ, ಬೇಸಿಕ್ ರಾಡಿಕಲ್ ನ ಐಡೆಂಟಿಫೈ ಮಾಡಿದಕ್ಕೆ 5 ಮಾರ್ಕ್ಸ್, ಐಡೆಂಟಿಫೈ ಮಾಡಿ ಕನ್ಫರ್ಮೇಶನ್ ಟೆಸ್ಟ್ ಮಾಡಿದಕ್ಕೆ 5 ಮಾರ್ಕ್ಸ್. ಟೋಟಲ್ ನಮಗೆ ಸಾಲ್ಟ್ ಅನಾಲಿಸಿಸ್ಗೆ 10 ಮಾರ್ಕ್ಸ್ ಇರುತ್ತೆ. ಫರ್ದರ್ ಯಾವ ರೀತಿ ಡಿವೈಡ್ ಆಗುತ್ತೆ ಮಾರ್ಕ್ಸ್ ಅಂತಕ್ಕಂಥದ್ದನ್ನ ರೆಗ್ಯುಲರ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ದೆನ್ ದ ಸೆಕೆಂಡ್ ಒನ್ ಬಂದ್ರೆ ಟೈಟ್ರೇಷನ್ ಅಥವಾ ಟೈಟ್ರಿಮ್ಯಾಟ್ರಿಕ್ ಅನಾಲಿಸಿಸ್ ಅಂತ ಕರಿತೀವಿ. ಟೈಟ್ರೇಷನ್ ನಮಗೆ 10 ಮಾರ್ಕ್ಸ್ ಇರುತ್ತೆ. ಓಕೆ, ಹಾಗಾದ್ರೆ ಟೈಟ್ರೇಷನ್ ಅಂದ್ರೆ ಏನು, ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನಾವು ಈಗ ನೆಕ್ಸ್ಟ್ ಡಿಸ್ಕಸ್ ಮಾಡ್ತೀವಿ. ಜಸ್ಟ್ ಗೊತ್ತಿರಲಿ. ಹಾಗಾದ್ರೆ ಟೈಟ್ರೇಷನ್ಗೆ 10 ಮಾರ್ಕ್ಸ್ ಇರುತ್ತೆ. ದೆನ್ ನಿಮಗೆ ಥರ್ಡ್ ಒನ್ ಬಂದ್ರೆ ಪ್ರಾಕ್ಟಿಕಲ್ ರೆಕಾರ್ಡ್. ಪ್ರಾಕ್ಟಿಕಲ್ ರೆಕಾರ್ಡ್, ಪ್ರಾಕ್ಟಿಕಲ್ ರೆಕಾರ್ಡ್ಗೆ ನಮಗೆ ಟೋಟಲ್ 6 ಮಾರ್ಕ್ಸ್ ಇರುತ್ತೆ. 6 ಮಾರ್ಕ್ಸ್ ಫಾರ್ ಪ್ರಾಕ್ಟಿಕಲ್ ರೆಕಾರ್ಡ್ಸ್. ಅಂಡ್ ದ ಲಾಸ್ಟ್ ವೈವಾ ಕ್ವಶನ್ಸ್ ಇರುತ್ತೆ. ಈ ವೈವಾ ಕ್ವಶನ್ಸ್ ನಮಗೆ 4 ಮಾರ್ಕ್ಸ್ ಇರುತ್ತೆ. ಟೋಟಲ್ ನಮಗೆ ಕೆಮಿಸ್ಟ್ರಿ ಲ್ಯಾಬ್ ಎಷ್ಟು ಮಾರ್ಕ್ಸ್ ಸಿಗಿರುತ್ತಂತೆ 30 ಮಾರ್ಕ್ಸ್ ಈಸ್ ಫ್ರಮ್ ಕೆಮಿಸ್ಟ್ರಿ ಪ್ರಾಕ್ಟಿಕಲ್.
Come to the laboratory equipments we are used in a chemistry lab. Here it is the first one. It is a Bunsen burner. This Bunsen burner is used for heating purpose. Okay, ನಾವು ಕೆಮಿಸ್ಟ್ರಿ ಲ್ಯಾಬ್ ಅಲ್ಲಿ ಯಾವ್ದಾದ್ರು ಕೆಮಿಕಲ್ಸ್ ಗಳನ್ನ ಯೂಸ್ ಮಾಡಬೇಕು ಅಂತಂದ್ರೆ ಈ ಬುನ್ಸನ್ ಬರ್ನರ್ ನ ಯೂಸ್ ಮಾಡ್ತೀವಿ. ಇಲ್ಲಿ ಫ್ಲೇಮ್ ಬರ್ತಾ ಇದೆ ನಮಗೆ. ಓಕೆ, ಇದರಲ್ಲಿ ಅಗೇನ್ ಸೆಟ್ಟಿಂಗ್ಸ್ ಇರುತ್ತೆ. ನಾವು ಫ್ಲೇಮ್ ಜಾಸ್ತಿ ಬೇಕು ಅಥವಾ ಕಡಿಮೆ ಬೇಕು ಅಂತ ಸೆಟ್ಟಿಂಗ್ಸ್ ಮಾಡ್ಕೋಬಹುದು. ಜಸ್ಟ್ ದಿಸ್ ಇಸ್ ಅಬೌಟ್ ದ ಬುನ್ಸನ್ ಬರ್ನರ್. ನೆಕ್ಸ್ಟ್ ನಾವು ಸಾಲ್ಟ್ ಅನಾಲಿಸಿಸ್ ಅಂತ ಹೇಳಿದ್ವಿ. ದ ಲ್ಯಾಬೊರೇಟರಿಲಿ ಫಸ್ಟ್ ಒಂದು ಕೆಮಿಕಲ್ ಅನ್ನ ಅನಾಲಿಸಿಸ್ ಮಾಡ್ತೀವಿ. ಇಟ್ ಇಸ್ ಕಾಲ್ಡ್ ಆಸ್ ಅ ಸಾಲ್ಟ್ ಅನಾಲಿಸಿಸ್ ಅಂತ ಹೇಳಿದ್ವಿ. ಈ ಸಾಲ್ಟ್ ಅನಾಲಿಸಿಸ್ಗೆ ನಾವು ಯಾವ ಇಕ್ವಿಪ್ಮೆಂಟ್ಸ್ ಗಳನ್ನ ಯೂಸ್ ಮಾಡ್ತೀವಿ ಅಂತಕ್ಕಂಥದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಸಾಲ್ಟ್ ಅನಾಲಿಸಿಸ್ ಅಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ವಿ, ಒಂದು ಆಸಿಡ್ ರಾಡಿಕಲ್ ಯಾವುದು ಮತ್ತೊಂದು ಬೇಸಿಕ್ ರಾಡಿಕಲ್ ಯಾವುದು ಅಂತ ಐಡೆಂಟಿಫೈ ಮಾಡಬೇಕು ಅಂತ ಹೇಳಿದ್ವಿ. ಅದರಲ್ಲಿ ಸಾಲ್ಟ್ ಅನಾಲಿಸಿಸ್ ಯೂಸ್ ಮಾಡ್ತಕ್ಕಂಥದ್ದು ಫಸ್ಟ್ ಟೆಸ್ಟ್ ಟ್ಯೂಬ್ ಅಂತ ಇದೆ, ಕಾಣಿಸ್ತಿದೆಯಲ್ಲ ಇಲ್ಲಿ. ದೀಸ್ ಆರ್ ಕಾಲ್ಡ್ ಆಸ್ ಟೆಸ್ಟ್ ಟ್ಯೂಬ್ಸ್. ಓಕೆ, ಈ ಟೆಸ್ಟ್ ಟ್ಯೂಬ್ಸ್ ಗಳಲ್ಲಿ ನಾವು ಸ್ವಲ್ಪ ಸಾಲ್ಟ್ಸ್ ಗಳನ್ನ ತಗೊಂಡು ಅವುಗಳಿಗೆ ಬೇಕಾದಂತ ರಿಯೇಜೆಂಟ್ಸ್ ಗಳನ್ನ ಬಳಸ್ತೀವಿ. ಈ ಟೆಸ್ಟ್ ಟ್ಯೂಬ್ ಇದೆಯಲ್ಲ, ಇದಕ್ಕೆ ಸಾಲ್ಟ್ ಅನ್ನ ಹಾಕುವಾಗ ಒಂದು ಇಕ್ವಿಪ್ಮೆಂಟ್ಸ್ ಅನ್ನ ಬಳಸ್ತೀವಿ. ಇಟ್ ಇಸ್ ಲುಕ್ಸ್ ಲೈಕ್ ಎ ಸ್ಪೂನ್ ತರ ಇರುತ್ತೆ, ಬಟ್ ಇಟ್ ಇಸ್ ನಾಟ್ ಎ ಸ್ಪೂನ್. ಇಲ್ಲಿ ಅಂತ ಕರಿಬೇಕಂತ ಇದನ್ನ ನಾವು ಸ್ಪ್ಯಾಚುಲಾ ಅಂತ ಕರಿಬೇಕು. ದ ನೇಮ್ ಆಫ್ ದಿಸ್ ಇಕ್ವಿಪ್ಮೆಂಟ್ ಈಸ್ ಸ್ಪ್ಯಾಚುಲಾ. ಈ ಸ್ಪ್ಯಾಚುಲಾದಲ್ಲಿ ಸ್ವಲ್ಪ ಸಾಲ್ಟ್ ತಗೊಂಡು ನಾವು ಟೆಸ್ಟ್ ಟ್ಯೂಬ್ ಗೆ ಹಾಕೊಳ್ತೀವಿ. ಯಾವಾಗ? ಸಾಲ್ಟ್ ಅನಾಲಿಸಿಸ್ ಮಾಡುವಾಗ. ಓಕೆ, ದಿಸ್ ಇಸ್ ಅಬೌಟ್ ದ ಟೆಸ್ಟ್ ಟ್ಯೂಬ್ಸ್. ಈ ಇಕ್ವಿಪ್ಮೆಂಟ್ಸ್ ಗಳನ್ನ ನಾವು ಟೆಸ್ಟ್ ಟ್ಯೂಬ್ ಅಂತ ಕರಿತೀವಿ. ಅಂಡ್ ದಿಸ್ ಒನ್ ಇಸ್ ಕಾಲ್ಡ್ ಆಸ್ ಅ ಸ್ಪ್ಯಾಚುಲಾ. ನೋಡಿ ಇಲ್ಲಿ ಈ ಇಕ್ವಿಪ್ಮೆಂಟ್ ಇದೆಯಲ್ಲ, ಇದನ್ನ ನಾವು ಸ್ಟ್ಯಾಂಡ್, ಟೆಸ್ಟ್ ಟ್ಯೂಬ್ ಸ್ಟ್ಯಾಂಡ್ ಅಂತ ಕರಿತೀವಿ. ಅರ್ಥ ಆಗ್ತಿಯಲ್ಲ? ಇದರಲ್ಲಿ ಎರಡು ತರ ಇದೆ ನೋಡಿ. ಇಲ್ಲಿ ಪಿಲ್ಲರ್ಸ್ ಗಳಿದೆ. ಪಿಲ್ಲರ್ಸ್ ಅಂದ್ರೆ ಈ ಟೆಸ್ಟ್ ಟ್ಯೂಬ್ ಗಳನ್ನ ಖಾಲಿ ಇರತಕ್ಕಂಥ ಟೆಸ್ಟ್ ಟ್ಯೂಬ್ ಡ್ರೈ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಈ ಟೆಸ್ಟ್ ಟ್ಯೂಬ್ ಗಳನ್ನ ಈ ರೀತಿ ಪ್ಲೇಸ್ ಮಾಡಬೇಕು. ಯಾವ್ದಾದ್ರು ಕೆಮಿಕಲ್ಸ್ ಗಳನ್ನ ಆಡ್ ಮಾಡಿದೀವಿ ಅಂದಾಗ ಟೆಸ್ಟ್ ಟ್ಯೂಬ್ ಅಲ್ಲಿ ಈ ರೀತಿ ನಾವು ಪ್ಲೇಸ್ ಮಾಡಬಹುದು. ಅರ್ಥ ಆಗ್ತಿಲ್ಲ? ದಿಸ್ ಇಸ್ ಅಬೌಟ್ ಟೆಸ್ಟ್ ಟ್ಯೂಬ್ ಸ್ಟ್ಯಾಂಡ್ ಅಂಡ್ ಟೆಸ್ಟ್ ಟ್ಯೂಬ್ ಮತ್ತೆ ಸ್ಪ್ಯಾಚುಲಾ ಬಗ್ಗೆ ತಿಳ್ಕೊಂಡಿದೀವಿ. ದೆನ್ ದ ಒನ್ ಮೋರ್ ಇಕ್ವಿಪ್ಮೆಂಟ್, ಇಟ್ ಇಸ್ ಕಾಲ್ಡ್ ಆಸ್ ಟೆಸ್ಟ್ ಟ್ಯೂಬ್ ಹೋಲ್ಡರ್. ಯಾಕೆ ಬಳಸ್ತೀವಿ ಇದನ್ನ ಅಂತಂದ್ರೆ ಟೆಸ್ಟ್ ಟ್ಯೂಬ್ ಅನ್ನ ಈ ರೀತಿ ಹೋಲ್ಡ್ ಮಾಡ್ಲಿಕ್ಕೆ ನಾವು ಟೆಸ್ಟ್ ಟ್ಯೂಬ್ ಹೋಲ್ಡರ್ ನ ಬಳಸ್ತೀವಿ. ನೋಡಿ, ಟೆಸ್ಟ್ ಟ್ಯೂಬ್ ಅನ್ನ ಏನ್ ಮಾಡ್ತಾ ಇದ್ದೀನಿ, ಈ ಹೋಲ್ಡರ್ ಗೆ ಹಾಕ್ತಾ ಇದ್ದೀನಿ, ಲಾಕ್ ಮಾಡಿದ್ದೀನಿ. ನಾವು ದ ಟೆಸ್ಟ್ ಟ್ಯೂಬ್ ಇಸ್ ಇನ್ ಹೋಲ್ಡರ್. ಯಾಕೆ ಇದನ್ನ ಯಾಕೆ ಬಳಸಬೇಕು ಅಂತ ಅನ್ನೋದಾಯ್ತು ಅಂದ್ರೆ, ಸಪೋಸ್ ನಾವು ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಅನ್ನ ಬಳಸ್ತೀವಿ. ಸ್ಪ್ಯಾಚುಲಾ ತಗೊಂಡಿದೀವಿ, ಸ್ವಲ್ಪ ಸಾಲ್ಟ್ ಹಾಕೋದು, ಇದಕ್ಕೆ ಕಾನ್ಸಂಟ್ರೇಟೆಡ್ ಆಸಿಡ್ ಅನ್ನ ಹಾಕ್ಬೇಕು ಅಂತ ಅನ್ಕೊಳ್ಳಿ. ಕಾನ್ಸಂಟ್ರೇಟೆಡ್ ಆಸಿಡ್ ಹಾಕುವಾಗ ಕೆಲವು ನಾವೇನ್ ಮಾಡ್ತೀವಿ ಅಂತ, ಆಸಿಡ್ ಹಾಕುವಾಗ ಆಸಿಡ್ ಗಳಿಗೆ ಡ್ರಾಪರ್ ಗಳನ್ನ ಬಳಸ್ತೀವಿ. ಇದೆಲ್ಲ ದಿಸ್ ಇಸ್ ಕಾಲ್ಡ್ ಆಸ್ ಡ್ರಾಪರ್. ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಆಡ್ ಮಾಡುವಾಗ ನಾವೇನಾದ್ರೂ ಟೆಸ್ಟ್ ಟ್ಯೂಬ್ ಅನ್ನ ಹಿಡ್ಕೊಂಡಿದ್ರೆ ನಮ್ಮ ಕೈ ಮೇಲೆ ಏನಾದ್ರೂ ಬಿತ್ತು ಅಂದ್ರೆ ಕೈ ಸುಟ್ಟೋಗುತ್ತೆ. ಹಾಗಾಗಿ ಆಸಿಡ್ ನಮ್ಮಿಂದ ದೂರ ಇರಬೇಕು ಅನ್ನೋ ಉದ್ದೇಶಕ್ಕೆ ನಾವು ಟೆಸ್ಟ್ ಟ್ಯೂಬ್ ಹೋಲ್ಡರ್ ನ ಬಳಸ್ತೀವಿ. ಹಾಗಾಗಿ ಆಸಿಡ್ ಹಾಕುವಾಗ ದೂರದಿಂದ ಈ ರೀತಿ ಆಸಿಡ್ ಅನ್ನ ಆಡ್ ಮಾಡ್ಬೇಕಾಗತ್ತೆ. ಅರ್ಥ ಆಗ್ತಿಲ್ಲ? ದಿಸ್ ಇಸ್ ಅಬೌಟ್ ದ ಟೆಸ್ಟ್ ಟ್ಯೂಬ್ ಹೋಲ್ಡರ್. ಅಂಡ್ ಮತ್ತೆ ಯಾವಾಗ ಬಳಸ್ತೀವಿ ಅಂತಂದ್ರೆ, ಸಪೋಸ್ ಈ ಟೆಸ್ಟ್ ಟ್ಯೂಬ್ ಅನ್ನ ನಾವು ಹೀಟ್ ಮಾಡಬೇಕು. ಈ ರೀತಿ ಟೆಸ್ಟ್ ಟ್ಯೂಬ್ ಹಿಡ್ಕೊಂಡು ಬನ್ಸನ್ ಬರ್ನರ್ ಗಿಡದ ಕೈ ಸುಟ್ಟೋಗುತ್ತೆ. ಆ ಟೈಮಲ್ಲಿ ಏನ್ ಮಾಡ್ತೀವಂತೆ, ಟೆಸ್ಟ್ ಟ್ಯೂಬ್ ಅನ್ನ ಹೋಲ್ಡ್ ಮಾಡ್ಕೊಂಡು ಬನ್ಸನ್ ಬರ್ನರ್ಗೆ ಈ ತರ ಹೀಟ್ ಮಾಡ್ತಾ ಹೋಗ್ತೀವಿ. ಅರ್ಥ ಆಗ್ತಿದೆಯಲ್ಲ? ಹಾಗಾದ್ರೆ ಟೆಸ್ಟ್ ಟ್ಯೂಬ್ ಹೋಲ್ಡರ್ ನ ಏನಕ್ಕೆ ಬಳಸ್ತೀವಿ ಅಂದ್ರೆ, ಒಂದು ಟೆಸ್ಟ್ ಟ್ಯೂಬ್ ಅನ್ನ ಯಾವ್ದಾರ ರಿಯಾಕ್ಷನ್ಸ್ ಗಳಿಗೆ ಹೀಟ್ ಮಾಡುವಾಗ ಮತ್ತೆ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಆಡುವಾಗ ಮಸ್ಟ್ ಅಂಡ್ ಶುಡ್ ಆಗಿ ನಾವು ಟೆಸ್ಟ್ ಟ್ಯೂಬ್ ಹೋಲ್ಡರ್ ಗಳನ್ನ ಬಳಸಬೇಕು. ಓಕೆ, ದಿಸ್ ಇಸ್ ಅಬೌಟ್ ದ ಇಕ್ವಿಪ್ಮೆಂಟ್ಸ್ ಯೂಸ್ಡ್ ಫಾರ್ ಸಾಲ್ಟ್ ಅನಾಲಿಸಿಸ್. ಇದ್ಬಿಟ್ಟು ಮತ್ತೆ ನಮಗೆ ಬೇರೆ ಇಕ್ವಿಪ್ಮೆಂಟ್ಸ್ ಗಳನ್ನ ಯಾವ್ದು ಯೂಸ್ ಮಾಡ್ತೀವಿ ಅಂತ ಇಂಟ್ರೊಡ್ಯೂಸ್ ಮಾಡ್ತೀನಿ. ದಿಸ್ ಇಸ್ ಅಬೌಟ್ ದ ವಾಚ್ ಗ್ಲಾಸ್. ಇದರಲ್ಲಿ ಕಾಣಿಸ್ತಿದೆಯಲ್ಲ, ಇದನ್ನ ವಾಚ್ ಗ್ಲಾಸ್ ಅಂತ ಕರಿತೀವಿ. ಏನಕ್ಕೆ ಬಳಸ್ತೀವಿ ಇದನ್ನ ಅಂತಂದ್ರೆ, ಮೇಜರ್ ಆಗಿ ನಾವು ಕೆಲವೊಂದು ಟೆಸ್ಟ್ ಗಳಲ್ಲಿ ಈ ಕನ್ಫರ್ಮೇಶನ್ ಟೆಸ್ಟ್ ಅಥವಾ ಫ್ಲೇಮ್ ಟೆಸ್ಟ್ ಅಂತ ಕರಿತೀವಿ. ಫ್ಲೇಮ್ ಟೆಸ್ಟ್ ಗಳನ್ನ ಮಾಡುವಾಗ ಏನ್ ಮಾಡ್ತೀವಿ ಅಂತ, ಇದಕ್ಕೆ ಸ್ವಲ್ಪ ಸಾಲ್ಟ್ ಅನ್ನ ಆಡ್ ಮಾಡ್ಕೊಂಡು ಆ ಸಾಲ್ಟ್ ಗೆ ಕಾನ್ಸಂಟ್ರೇಟೆಡ್ ಆಸಿಡ್ ಆಗಿ ಪೇಸ್ಟ್ ಮಾಡ್ಕೊಂಡು ಆ ಪೇಸ್ಟ್ ನ ಬುನ್ಸನ್ ಬರ್ನರ್ಗೆ ನಾವು ಹಿಡಿತೀವಿ. ಈ ರೀತಿ ಬುನ್ಸನ್ ಬರ್ನರ್ಗೆ ಅದನ್ನ ನಾವು ಏನಾದ್ರು ಇಂಪಾರ್ಟ್ ಮಾಡಿದಾಗ ಅದು ಕಲರ್ ನ ಇಂಪಾರ್ಟ್ ಮಾಡುತ್ತೆ. ಆ ರೀತಿ ಟೆಸ್ಟ್ ಮಾಡ್ಲಿಕ್ಕೆ, ಫ್ಲೇಮ್ ಟೆಸ್ಟ್ ಗಳನ್ನ ಮಾಡ್ಲಿಕ್ಕೆ ವಾಚ್ ಗ್ಲಾಸ್ ಅನ್ನ ಬಳಸ್ತೀವಿ. ದೆನ್ ಅದಾದ್ಮೇಲೆ ದಿಸ್ ಇಸ್ ಅಬೌಟ್ ದ ಮೆಜರಿಂಗ್ ಜಾರ್. ಕಾಣಿಸ್ತಾ ಇದೆಯಲ್ಲ, ಈ ಇಕ್ವಿಪ್ಮೆಂಟ್ ಅನ್ನ ನಾವು ಮೆಜರಿಂಗ್ ಜಾರ್ ಅಂತ ಕರಿತೀವಿ. ಏನಕ್ಕೆ ಬಳಸ್ತೀವಿ ಹಿಂಗಾದ್ರೆ, ಫಾರ್ ಎಕ್ಸಾಂಪಲ್ ನಾವೇನಾದ್ರೂ ಒಂದು 50 ml ಸೊಲ್ಯೂಷನ್ ತಗೋಬೇಕು ಅಂದ್ರೆ, ಇದು ಕಂಪ್ಲೀಟ್ ಇಲ್ಲಿವರೆಗೂ ನಾವು ಕರೆಕ್ಟ್ ಆಗಿ ಇದನ್ನ ಪ್ಲೇಸ್ ಮಾಡಿಬಿಟ್ಟು 50 ml ವರೆಗೂ ತಗೊಂಡ್ರೆ ಇದು 50 ml ಸೊಲ್ಯೂಷನ್ ಅನ್ನ ತಗೊಂಡಿದೀವಿ ಅಂದ್ರೆ, ಯಾವ್ದಾದ್ರೂ ಒಂದು ಸೊಲ್ಯೂಷನ್ ಅನ್ನ ಮೆಜರ್ ಮಾಡ್ಲಿಕ್ಕೆ ಈ ಮೆಜರಿಂಗ್ ಜಾರ್ ಅನ್ನ ಬಳಸ್ತೀವಿ. ಗೊತ್ತಾಗ್ತಿದೆಯಲ್ಲ? ದೆನ್ ಕೆಲವೊಂದಿಷ್ಟು ಸೊಲ್ಯೂಷನ್ಸ್ ಗಳನ್ನ ಸಪರೇಟ್ ಬಾಟಲ್ ಗಳಲ್ಲಿ ಪ್ರಿಸರ್ವ್ ಮಾಡ್ತೀವಿ. ಈ ಬಾಟಲ್ ಗಳನ್ನ ನಾವು ರಿಯೇಜೆಂಟ್ ಬಾಟಲ್ಸ್ ಅಂತ ಕರಿತೀವಿ. ನೆನಪಿರಬೇಕು, ಲ್ಯಾಬ್ ಅಲ್ಲಿ ಯಾವ್ಯಾವ ಇಕ್ವಿಪ್ಮೆಂಟ್ಸ್ ಗಳನ್ನ ಯೂಸ್ ಮಾಡ್ತೀವಿ ಎಲ್ಲ ಗೊತ್ತಿರಬೇಕು. ಇದನ್ನ ನಾವು ರಿಯೇಜೆಂಟ್ ಬಾಟಲ್ಸ್ ಅಂತ ಕರಿತೀವಿ. ದೆನ್ ಇದಾದ್ಮೇಲೆ ಇಲ್ಲೊಂದು ರಾಡ್ ಇದೆ, ಇದನ್ನ ನಾವು ಗ್ಲಾಸ್ ರಾಡ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ? ಇದೇನಾಗುತ್ತೆ ಅಂತಂದ್ರೆ ಬಹಳ ಡೆಲಿಕೇಟ್ ಇರುತ್ತೆ, ಕೆಳಗೆ ಬಿದ್ರೆ ಹೊಡೆದೋಗ್ಬಿಡುತ್ತೆ. ಇದನ್ನ ಏನಕ್ಕೆ ಬರ್ತೀವಿ ಅಂದ್ರೆ, ಕೆಲವು ಟೈಮಲ್ಲಿ ಹೀಟಿಂಗ್ ಪರ್ಪಸ್ಗೆ, ಇನ್ ಅಡಿಷನ್ ಟು ದಟ್ ನಾವಾಗ್ಲೇ ಹೇಳಿದ್ವಿ ಫ್ಲೇಮ್ ಟೆಸ್ಟ್ ಗೆ ಪೇಸ್ಟ್ ಮಾಡುವಾಗ ಬಳಸ್ತೀವಿ. ಅಥವಾ ಯಾವ್ದಾದ್ರು ಸೊಲ್ಯೂಷನ್ಸ್ ಅಲ್ಲಿ ಗ್ಲಾಸ್ ರಾಡ್ ಇಂದ ಸ್ಟಿರ್ ಮಾಡಬೇಕು, ಡಿಪ್ ಮಾಡಬೇಕು, ಗ್ಲಾಸ್ ರಾಡ್ ಅಲ್ಲಿ ಸ್ಟಿರ್ ಮಾಡಿ ಅಂದಾಗ ನಾವು ಗ್ಲಾಸ್ ರಾಡ್ ಅನ್ನ ಬಳಸ್ತೀವಿ.
ದೆನ್ ಅದಾದ್ಮೇಲೆ ಇದು ಹ್ಯಾಲೋ ಟ್ಯೂಬ್ ಇದೆ. ಇಟ್ ಆಲ್ಸೋ ಲುಕ್ಸ್ ಲೈಕ್ ಅ ಗ್ಲಾಸ್ ರಾಡ್, ಬಟ್ ಇಟ್ ಇಸ್ ನಾಟ್ ಎ ಗ್ಲಾಸ್ ರಾಡ್. ದಿಸ್ ಈಸ್ ಕಾಲ್ಡ್ ಆಸ್ ಗ್ಲಾಸ್ ಟ್ಯೂಬ್ ಅಂತ ಕರಿತೀವಿ. ಹ್ಯಾಲೋ ಇರೋದ್ರಿಂದ ಇದನ್ನ ಗ್ಲಾಸ್ ಟ್ಯೂಬ್ ಅಂತ ಕರಿತೀವಿ. ಅರ್ಥ ಆಗಿದೆಯಲ್ಲ? ಇವೆಲ್ಲವನ್ನು ಕೂಡ ನಾವು ಸಾಲ್ಟ್ ಅನಾಲಿಸಿಸ್ ಬಳಸ್ತೀವಿ. ಮತ್ತೊಂದು ಇಲ್ಲಿದೆ, ಇದು ನೋಡಿದ ಕೂಡ ಹೇಳ್ತೀರಾ ನೀವು, ಇಟ್ ಇಸ್ ಎ ಬ್ರಷ್. ಇದನ್ನ ನಾವು ಟೆಸ್ಟ್ ಟ್ಯೂಬ್ ಬ್ರಷ್ ಅಂತ ಕರಿತೀವಿ. ಬ್ರಷ್ ಅಲ್ಲಿ ಕೆಳಭಾಗದಲ್ಲಿ ಯಾವ್ದಾದ್ರು ಸಾಲ್ಟ್ ಉಳ್ಕೊಂಡಿದ್ರೆ ಅಥವಾ ಟೆಸ್ಟ್ ಟ್ಯೂಬ್ ಅನ್ನ ಕ್ಲೀನ್ ಮಾಡುವಾಗ ನಾವು ಈ ಬ್ರಷ್ ನ ಪೂರ್ತಿ ಟೆಸ್ಟ್ ಟ್ಯೂಬ್ ಇನ್ಸರ್ಟ್ ಮಾಡ್ತೀವಿ. ಒಂದ್ಸಾರ್ತಿ ರೊಟೇಟ್ ಮಾಡಿದ್ರೆ ಕಂಪ್ಲೀಟ್ ಟೆಸ್ಟ್ ಟ್ಯೂಬ್ ಅಲ್ಲಿ ಯಾವ್ದಾದ್ರು ಸಾಲ್ಟ್ ಅಥವಾ ಬೇರೆ ಯಾವ್ದಾದ್ರು ಕೆಮಿಕಲ್ ಉಳ್ಕೊಂಡಿದ್ರೆ ಕಂಪ್ಲೀಟ್ ಆಗಿ ಕ್ಲೀನ್ ಆಗುತ್ತೆ. ದಿಸ್ ಈಸ್ ಎ ಬ್ರಷ್, ಟೆಸ್ಟ್ ಟ್ಯೂಬ್ ಬ್ರಷ್ ಯೂಸ್ಡ್ ಟು ಕ್ಲೀನ್ ದ ಟೆಸ್ಟ್ ಟ್ಯೂಬ್ಸ್. ದೆನ್ ಇದಾದ್ಮೇಲೆ ನಮಗೆ ಬೇರೆ ಇಕ್ವಿಪ್ಮೆಂಟ್ಸ್ ಹೇಳಿದ್ವಿ. ಇದನ್ನ ನಾವು ಬೀಕರ್ ಅಂತ ಕರಿತೀವಿ. ಕೆಲವೊಂದಿಷ್ಟು ಸೊಲ್ಯೂಷನ್ಸ್ ಗಳನ್ನ ಸ್ಟೋರ್ ಮಾಡ್ಲಿಕ್ಕೆ, ಇಡ್ಲಿಕ್ಕೆ ನಾವು ಈ ಬೀಕರ್ಸ್ ಗಳನ್ನ ಬಳಸ್ತೀವಿ. ದೆನ್ ಇದಾದ್ಮೇಲೆ ನಾವ್ ಹೇಳಿದ್ವಿ ಹೀಟ್ ಮಾಡ್ತೀವಿ, ಕೆಲವು ಟೈಮಲ್ಲಿ ಹೀಟ್ ಮಾಡ್ತೀವಿ ಅಂತ. ಹೀಟ್ ಮಾಡುವಾಗ ಈ ಸ್ಟ್ಯಾಂಡ್ ಅನ್ನ ಬಳಸ್ತೀವಿ. ಇದನ್ನ ನಾವು ಟ್ರೈಪಾಡ್ ಸ್ಟ್ಯಾಂಡ್ ಅಂತ ಕರಿತೀವಿ. ಇದ್ರ ಮೇಲೆ ಒಂದು ವೈರ್ ಗಾಜ್ ಇರುತ್ತೆ. ಆ ವೈರ್ ಗಾಜ್ ಅನ್ನ ತಗೊಂಡು ಸಪೋಸ್ ಏನಾದ್ರೂ ಯಾವ್ದಾದ್ರು ಸೊಲ್ಯೂಷನ್ ಹೀಟ್ ಮಾಡಬೇಕು ಅಂತ ಅಂದಾಗ ಇದನ್ನ ಅದ್ರ ಮೇಲೆ ಪ್ಲೇಸ್ ಮಾಡಿಬಿಟ್ಟು ಹೀಟ್ ಮಾಡ್ತಾ ಹೋಗ್ತೀವಿ. ಅರ್ಥ ಆಗ್ತಿಲ್ಲ? ದಿಸ್ ಇಸ್ ಅಬೌಟ್ ಬೀಕರ್ ಅಂಡ್ ದಿಸ್ ಇಸ್ ಕಾಲ್ಡ್ ಆಸ್ ಟ್ರೈಪಾಡ್ ಸ್ಟ್ಯಾಂಡ್ ಅಂತ ಕರಿತೀವಿ. ದೆನ್ ಅದಾದ್ಮೇಲೆ ಮತ್ತೆ ನಾವು ಯಾವ ಇಕ್ವಿಪ್ಮೆಂಟ್ಸ್ ಇದೆ ನಮಗೆ, ಚೈನಾ ಡಿಶ್ ಅಂತ ಕರಿತೀವಿ. ಗೊತ್ತಾಗ್ತಿಲ್ಲ? ಕೆಲವೊಂದು ಗ್ಲಾಸ್ ಇಕ್ವಿಪ್ಮೆಂಟ್ಸ್ ಗಳನ್ನ ಕ್ರಶ್ ಮಾಡುವಾಗ ಅಥವಾ ಮಿಕ್ಸ್ ಮಾಡುವಾಗ ನಾವೇನ್ ಮಾಡ್ತೀವಿ ಅಂತ ಈ ಚೈನಾ ಡಿಶ್ ಅನ್ನ ಬಳಸ್ತೀವಿ. ದೆನ್ ಇಲ್ಲೊಂದು ಸಪರೇಟ್ ಫ್ಲಾಸ್ಕ್ ಕಾಣಿಸ್ತಾ ಇದೆ. ಇಟ್ ಸೀಮ್ಸ್ ಟು ಬಿ ಡಿಫ್ರೆಂಟ್, ಒಂಥರ ಡಿಫ್ರೆಂಟ್ ಆಗಿದೆ ನಿಮಗೆ. ಈ ಫ್ಲಾಸ್ಕ್ ಏನಕ್ಕೆ ಬರ್ತಾ ಇದೆ ಅಂತಂದ್ರೆ, ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ದಿಸ್ ಈಸ್ ಕಾಲ್ಡ್ ಆಸ್ ಸ್ಟ್ಯಾಂಡರ್ಡ್ ಫ್ಲಾಸ್ಕ್ ಅಂತ ಕರಿತೀವಿ. ನೋಡಿ, ಇದರಲ್ಲಿ ಮೆಜರ್ಮೆಂಟ್ ಕೂಡ ಇದೆ. ಇದು 500 ml ಇದೆ. ಈ 500 ml ಫ್ಲಾಸ್ಕ್ ಏನಕ್ಕೆ ಬಳಸ್ತೀವಿ ಅಂದ್ರೆ, ಇನ್ ಆರ್ಡರ್ ಟು ಪ್ರಿಪೇರ್ ಅ ಸ್ಟ್ಯಾಂಡರ್ಡ್ ಸೊಲ್ಯೂಷನ್. ಏನಾಗುತ್ತೆ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಅಂತಂದ್ರೆ, ಕಾನ್ಸಂಟ್ರೇಷನ್ ಗೊತ್ತಿರತಕ್ಕಂಥ ಸೊಲ್ಯೂಷನ್ ಅನ್ನ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಅಂತ ಕರಿತೀವಿ. ಇಲ್ಲಿ ಒಂದು ಮಾರ್ಕ್ ಇದೆ, ಇದನ್ನ ನೆಕ್ ಆಫ್ ದ ಸ್ಟ್ಯಾಂಡರ್ಡ್ ಫ್ಲಾಸ್ಕ್ ಅಂತ ಕರಿತೀವಿ. ಇಲ್ಲಿವರೆಗೂ ಮಾತ್ರ ತಗೋಬೇಕು. ಅದನ್ನ ನೀವು ರೆಗ್ಯುಲರ್ ಕ್ಲಾಸ್ ಅಲ್ಲಿ ಬಂದಾಗ ನಾವು ಮತ್ತೆ ಅಗೇನ್ ಡಿಸ್ಕಸ್ ಮಾಡ್ತೀವಿ. ಇದಾದ್ಮೇಲೆ ಮತ್ತೆ ಇಲ್ಲೊಂದಿಷ್ಟು ಬಾಕ್ಸ್ ಗಳಿದೆ. ಇವುಗಳನ್ನ ಸಾಲ್ಟ್ ಬಾಕ್ಸ್ ಅಂತ ಕರಿತೀವಿ. ನೋಡಿ, ಆಗ್ಲೇ ಹೇಳಿದ್ವಿ ನಾವು ಅಮೋನಿಯಂ ಕ್ಲೋರೈಡ್. ದ ನೇಮ್ ಆಫ್ ಸಾಲ್ಟ್ ಇಸ್ ಅಮೋನಿಯಂ ಕ್ಲೋರೈಡ್ ಅಂತ ಇದೆ. ಇದರಲ್ಲಿ ಸಾಲ್ಟ್ ಇರುತ್ತೆ. ಇಲ್ಲೊಂದು ಜಗ್ ಇದೆ. ಇಟ್ಸ್ ಎ ಮೆಸರಿಂಗ್ ಜಗ್ ಅಂತ ಕರಿತೀವಿ. 2 ಲೀಟರ್ ಮೆಸರ್ಮೆಂಟ್ ಇರುತ್ತೆ, ಹಾಗಾಗಿ ಮೆಸರಿಂಗ್ ಜಗ್ ಅಂತ ಕರಿತೀವಿ. ದೆನ್ ದಿಸ್ ಇಸ್ ಅಬೌಟ್ ದ ಇಕ್ವಿಪ್ಮೆಂಟ್ಸ್. ಇಲ್ಲಿದೆ, ಇದನ್ನ ಮೋಟಾರ್ ಅಂತ ಕರಿತೀವಿ. ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ, ಯಾವ್ದಾದ್ರು ಇಕ್ವಿಪ್ಮೆಂಟ್ಸ್ ಗಳನ್ನ ಅಥವಾ ಕ್ರಶ್ ಮಾಡುವಾಗ ಕ್ರಶ್ ಮಾಡ್ಲಿಕ್ಕೆ ನಾವು ಇದನ್ನ ಯೂಸ್ ಮಾಡ್ತೀವಿ. ದಿಸ್ ಇಸ್ ಕಾಲ್ಡ್ ಆಸ್ ಮಾರ್ಟಾರ್. ದಿಸ್ ಇಸ್ ಅಬೌಟ್ ದ ಇಕ್ವಿಪ್ಮೆಂಟ್ಸ್ ವಿ ಆರ್ ಯೂಸ್ಡ್ ಇನ್ ಸಾಲ್ಟ್ ಅನಾಲಿಸಿಸ್ ಅಂಡ್ ಕೆಮಿಸ್ಟ್ರಿ ಲ್ಯಾಬೋರೇಟರಿ. ದ ಒನ್ ಮೋರ್ ಸೆಟ್ ಇದೆ ಇಲ್ಲಿ ನಮಗೆ. ಯಾವ ಸೆಟ್ ಇದೆ ಅಂತಂದ್ರೆ, ಈ ಸೆಟ್ಟಿಂಗ್ ನಾವು ಗಮನಿಸಿದ್ರೆ ಇಲ್ಲೊಂದು 3 ಇಕ್ವಿಪ್ಮೆಂಟ್ಸ್ ಇದೆ. ಓಕೆ, ದೀಸ್ ಆರ್ ದ ಇಕ್ವಿಪ್ಮೆಂಟ್ಸ್ ವಿಚ್ ಆರ್ ಯೂಸ್ಡ್ ಫಾರ್ ಟೈಟ್ರೇಷನ್ ಇನ್ ಕೆಮಿಸ್ಟ್ರಿ ಲ್ಯಾಬೋರೇಟರಿ. ಕೆಮಿಸ್ಟ್ರಿ ಲ್ಯಾಬೋರೇಟರಿ ನಮಗೆ ಟೈಟ್ರೇಷನ್ ಗೆ ಬಳಸ್ತೀವಿ. ದ ಫಸ್ಟ್ ದಿಸ್ ಇಕ್ವಿಪ್ಮೆಂಟ್ ಇಸ್ ಕಾಲ್ಡ್ ಆಸ್ ಪಿಪೇಟ್. ಇದನ್ನ ನಾವು ಪಿಪೇಟ್ ಅಂತ ಕರಿತೀವಿ. ಇಲ್ಲಿ ಇದರಲ್ಲಿ 10 ಇದೆ. ದಿಸ್ ಇಸ್ ಕಾಲ್ಡ್ ಆಸ್ 10 ml ಪಿಪೇಟ್. ಯಾವ ರೀತಿ ಮಾಡ್ಬೇಕು ಇದನ್ನ ಸೊಲ್ಯೂಷನ್ ಅಲ್ಲಿ ಡಿಪ್ ಮಾಡಿ ಇದನ್ನ ನಾವು ಪಿಪೇಟ್ ಮಾಡಬೇಕು. ಪಿಪೇಟ್ ಮಾಡುವಾಗ ಇಲ್ಲಿ ಒಂದು ಮಾರ್ಕ್ ಇದೆ. ಅದನ್ನ ನಾವು ನೆಕ್ ಆಫ್ ದ ಪಿಪೆಟ್ ಅಂತ ಕರಿತೀವಿ. ಇಲ್ಲಿವರೆಗೂ ಮಾತ್ರ ಸೊಲ್ಯೂಷನ್ ಅನ್ನ ಪಿಪೆಟ್ ಮಾಡಬೇಕು. ಇದನ್ನ ಕ್ಲೋಸ್ ಮಾಡಿದ್ರೆ ಸೊಲ್ಯೂಷನ್ ಫ್ಲೋ ಆಗಲ್ಲ. ಇದನ್ನ ಓಪನ್ ಮಾಡಿದ್ರೆ ಸೊಲ್ಯೂಷನ್ ಫ್ಲೋ ಆಗುತ್ತೆ. ಯಾವ ರೀತಿ ಯೂಸ್ ಮಾಡಬೇಕು ಅಂತ ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡ್ತೀವಿ. ಓಕೆ, ದೆನ್ ದಿಸ್ ಇಸ್ ಅಬೌಟ್ ದ ಕೋನಿಕಲ್ ಫ್ಲಾಸ್ಕ್. ಇದನ್ನ ನಾವು ಕೋನಿಕಲ್ ಫ್ಲಾಸ್ಕ್ ಅಂತ ಕರಿತೀವಿ. ಟೈಟ್ರೇಷನ್ ಅಲ್ಲಿ ಬಳಸ್ತೀವಿ. ಯಾವ ರೀತಿ ಯೂಸ್ ಮಾಡೋದು ಅಂತ ತಿಳ್ಕೊಳ್ತೀವಿ. ದೆನ್ ದಿಸ್ ಒನ್ ಇಸ್ ಕಾಲ್ಡ್ ಆಸ್ ಬ್ಯೂರೆಟ್ ಅಂತ ಕರಿತೀವಿ. ಇದು ಬ್ಯೂರೇಟ್ ಅಂತ ಕರಿತೀವಿ. ಇದನ್ನ ನಾವು 50 ml ಬ್ಯೂರೇಟ್ ಇದೆ ನಮ್ಮಲ್ಲಿ. ಇದು ಇಲ್ಲಿದೆಯಲ್ಲ, ಇದನ್ನ ನಾಬ್ ಆಫ್ ದ ಬ್ಯೂರೇಟ್ ಅಂತ ಕರಿತೀವಿ. ಇದನ್ನ ಈ ರೀತಿ ಅಂದ್ರೆ ಸೊಲ್ಯೂಷನ್ ಕೆಳಗಡೆ ಫ್ಲೋ ಆಗುತ್ತೆ, ಈ ರೀತಿ ಅಂದ್ರೆ ಸೊಲ್ಯೂಷನ್ ಆಫ್ ಆಗುತ್ತೆ. ದಿಸ್ ಇಸ್ ದ ಬಟನ್, ಬ್ಯೂರೇಟ್ ನಾಬ್ ಅಂತ ಕರಿತೀವಿ. ಸೊಲ್ಯೂಷನ್ ಅನ್ನು ಫಿಲ್ ಮಾಡಬೇಕು. ಇದನ್ನ ಯಾವಾಗ್ಲೂ ಕೂಡ ಈ ರೀತಿ ಸ್ಟ್ಯಾಂಡ್ ಅಲ್ಲಿ ಹಾಕಿರ್ತೀವಿ. ದಿಸ್ ಸ್ಟ್ಯಾಂಡ್ ಇಸ್ ಕಾಲ್ಡ್ ಆಸ್ ಬ್ಯೂರೇಟ್ ಸ್ಟ್ಯಾಂಡ್ ಅಂತ ಕರಿತೀವಿ. ಅರ್ಥ ಆಗ್ತಿಲ್ಲ? ಹಾಗಾದ್ರೆ ಮೇಜರ್ ಆಗಿ ಟೈಟ್ರೇಷನ್ ಯೂಸ್ ಮಾಡ್ತಕ್ಕಂಥ ಇಕ್ವಿಪ್ಮೆಂಟ್ಸ್ ಗಳು ಒಂದು ಪಿಪೆಟ್, ಕೋನಿಕಲ್ ಫ್ಲಾಸ್ಕ್, ಬ್ಯೂರೇಟ್ ಸ್ಟ್ಯಾಂಡ್ ಅಂಡ್ ದ ಬೀಕರ್ ಗಳನ್ನ ಯೂಸ್ ಮಾಡ್ತೀವಿ. Myself VR Venkatesh, lecturer in chemistry in Science Academy, PU College. Today we are discussing about the titration experiment. We know there are two experiments in our lab exams. One acid base salt analysis and another one is titration. So here we are discussing about titration experiment. So for before going to determine the experiment, so what we have to know what is meant by titration. Titration ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಸೊ ಇಲ್ಲಿ ಒಂದು ಸೊಲ್ಯೂಷನ್ ನ ಕಾನ್ಸಂಟ್ರೇಷನ್ ನಮಗೆ ಗೊತ್ತಿದೆ ಅಂತಂದ್ರೆ ಇನ್ನೊಂದು ಸೊಲ್ಯೂಷನ್ ನ ಕಾನ್ಸಂಟ್ರೇಷನ್ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಸೊ ಬೈ ಯೂಸಿಂಗ್ ಸೂಟಬಲ್ ಇಂಡಿಕೇಟರ್, ಆ ಪ್ರೋಸೆಸ್ ಅನ್ನ ಟೈಟ್ರೇಷನ್ ಅಂತ ಕರಿತೀವಿ. ಸೊ ಹಿಯರ್ ಟೈಟ್ರೇಷನ್ ಮೀನ್ಸ್ ಟು ನೋ ದ ಕಾನ್ಸಂಟ್ರೇಷನ್ ಆಫ್ unknown solution
by using a standard solution. That process is called titration. While titration, so in titration we have two solutions. In that one solution is a unknown solution, and to find the concentration of unknown solution we have to use a standard solution. So that process is called titration. While titration, so if two solutions are colorless, then we have to take a substance called indicator, which helps to identify the completion of the reaction by showing color change. So once again I will tell the definition of indicator. So where it is a substance which is used during the titration to know the end point of the reaction by having or by showing a sharp color change. So now we shall perform the titration experiment so in this laboratory. So titration ಮಾಡಬೇಕಾದ್ರೆ ನಾವು ಬೇರೆ ಬೇರೆ equipments ನ ಗ್ಲಾಸ್ equipments ನ ಯೂಸ್ ಮಾಡ್ತೀವಿ. ಅದರಲ್ಲಿ ಮೊದಲನೇದು ಬ್ಯೂರೆಟ್ ಅಂತ ಹೇಳಿ ತಗೊಂಡಿದ್ದೀನಿ. ಸೊ ಬ್ಯೂರೆಟ್ ಬೇಕಾಗುತ್ತೆ ಇದಕ್ಕೆ. ಅನದರ್ equipment, ಗ್ಲಾಸ್ equipment is called conical flask. ಈ conical flask ನಮಗೆ ಬೇಕಾಗುತ್ತೆ. ಸೊ ಟು pipette out the solution from reagent bottle we use a equipment called pipette. ಸೊ ಇದು ತಗೊಂಡಿದ್ದೀನಿ, pipette ಬೇಕಾಗುತ್ತೆ. To fill the solution inside the burette we need a plastic equipment or this one called funnel. Okay, so funnel na ನಾವು ಪ್ಲೇಸ್ ಮಾಡಿಬಿಟ್ಟು reagent bottle ಇರೋ solution ಅನ್ನ ಇದರಲ್ಲಿ ನಾವು ಟ್ರಾನ್ಸ್ಫರ್ ಮಾಡಬೇಕು. ಸೊ ಹಿಯರ್ ವಿ ಹ್ಯಾವ್ ಟೂ reagent bottles. ಸೊ ಇನ್ ದಿಸ್ one reagent bottle contains unknown solution and another reagent bottle contains a standard solution. Okay, so here I will fill the solution, one solution in burette by using a funnel like this. ಫನಲ್ ಯೂಸ್ ಮಾಡಿ ನಾವು ಸೊಲ್ಯೂಷನ್ ಅನ್ನು ನೀಟಾಗಿ ಟ್ರಾನ್ಸ್ಫರ್ ಮಾಡಬೇಕು. ಸೊ ಈ 50 ml ಬ್ಯೂರೆಟ್ ಅಂತೇಳಿ ನಾವು ಅವಾಗಲೇ ಡಿಸ್ಕಸ್ ಮಾಡಿದೀವಿ. ಸೊ 50 ml ಇಂದು ಹೆಂಗ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಇಲ್ಲೊಂದು ಮಾರ್ಕಿಂಗ್ ಇರುತ್ತೆ, 0 ಮಾರ್ಕ್ ಇರುತ್ತೆ. ಅದಕ್ಕಿಂತ ಜಾಸ್ತಿನೇ ನಾವು ಸೊಲ್ಯೂಷನ್ ತಗೊಂಡ್ಬಿಟ್ಟು ಅದನ್ನ ಸೆಟ್ ಮಾಡಬೇಕು ಬೈ ಟರ್ನಿಂಗ್ ದಿಸ್ ನಾಬ್. ಓಕೆ, ಸೊ ಇಲ್ಲಿ 0ಗೆ ನಾವು 0 ಮಾರ್ಕಿಂಗಿಗೆ ತಗೊಂಡಾಗ ಸೊ ಇಟ್ ವಿಲ್ ಕಂಟೈನ್ ಎಕ್ಸಾಕ್ಟ್ಲಿ 50 ml ಇನ್ಸೈಡ್ ದಿಸ್ ಬ್ಯೂರೆಟ್. ನೋಡಿ ಈ ತರ 0, 1, 2, 3, 4 ಅಂತ 50 ವರೆಗೆ ನಂಬರ್ಸ್ ಇರುತ್ತೆ. ಇಲ್ಲಿ ನಾವು 0 ಮಾರ್ಕಿಂಗಿಗೆ ತಗೊಂಡ್ರೆ ಸೊ ಸೊಲ್ಯೂಷನ್ ಬ್ಯೂರೆಟ್ ಒಳಗಡೆ 50 ml ಎಕ್ಸಾಕ್ಟ್ ಆಗಿ ಇರುತ್ತೆ. ಸೊ ಅದನ್ನ ನಾವು ಬ್ಯೂರೆಟ್ ಸ್ಟ್ಯಾಂಡ್ ಅಲ್ಲಿ ಪ್ಲೇಸ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್, ಸೊ ಅನದರ್ ಸೊಲ್ಯೂಷನ್, ಸೊ ಐ ಹ್ಯಾವ್ ಟು ಟೇಕ್ ಇಟ್ ಇನ್ ಕೊನಿಕಲ್ ಫ್ಲಾಸ್ಕ್. ಸೊ ಬೈ ದ ಹೆಲ್ಪ್ ಆಫ್ ಪಿಪೆಟ್. ಸೊ ಪಿಪೆಟ್ ಅನ್ನು ನಾವು ಮುಂಚೆ ಎಲ್ಲ ಗ್ಲಾಸ್ ಎಕ್ವಿಪ್ಮೆಂಟ್ಸ್ ವಾಶ್ ಮಾಡ್ಕೊಂಡಿರ್ಬೇಕು. ಸೊ ಪಿಪೆಟ್ ಅನ್ನು ವಾಶ್ ಮಾಡಿದೀವಿ ಆಲ್ರೆಡಿ. ಸೊ ಈಗ ಅನದರ್ ಸೊಲ್ಯೂಷನ್ ಏನು ನಾವು ಟೈಟ್ರೇಷನ್ ಯೂಸ್ ಮಾಡ್ತೀವಿ ಅದನ್ನ ಪಿಪೆಟ್ ಮಾಡ್ತೀವಿ. ನೋಡಿ ಈ ರೀತಿ ಪಿಪೆಟ್ ಮಾಡಬೇಕು. ಸೊ ಇದರಲ್ಲೂ ಒಂದು ಮಾರ್ಕಿಂಗ್ ಇರುತ್ತೆ, ಅದು ಮಾರ್ಕಿಂಗ್ 10 ml ಇರುತ್ತೆ. ಸೊ 10 ml ಮಾರ್ಕಿಂಗಿಗಿಂತ ನಾವು ಜಾಸ್ತಿ ತಗೊಂಡ್ಬಿಟ್ಟು ಸೊಲ್ಯೂಷನ್ ಸ್ಲೋ ಆಗಿ ಅದನ್ನ ನಾವು ಸೆಟ್ ಮಾಡಬೇಕು. ಸೊ ಈ ರೀತಿ ಸ್ವಲ್ಪ ಏರ್ ಗ್ಯಾಪ್ ಕೊಟ್ಟರೆ ಸೊಲ್ಯೂಷನ್ 10 ml ಗೆ ಸೆಟ್ ಆಗುತ್ತೆ. ಓಕೆ, ಸೊ ನಾವು ಯು ಸ್ಲೋಲಿ ಟ್ರಾನ್ಸ್ಫರ್ ದ ಕಂಟೆಂಟ್ಸ್ ಆಫ್ ಪಿಪೆಟ್ ಇಂಟು ಕೊನಿಕಲ್ ಫ್ಲಾಸ್ಕ್ ವಿತೌಟ್ ವೇಸ್ಟಿಂಗ್ ಎ ಸಿಂಗಲ್ ಡ್ರಾಪ್. ಈ ರೀತಿ ಜಸ್ಟ್ ನೀವು ಹ್ಯಾಂಡ್ ಅನ್ನ ಇಲ್ಲಿ ರಿಮೂವ್ ಮಾಡಿದ್ರೆ ಸೊಲ್ಯೂಷನ್ ಟ್ರಾನ್ಸ್ಫರ್ ಆಗುತ್ತೆ ಕಂಪ್ಲೀಟ್ ಆಗಿ. ಸೊ ಕಂಪ್ಲೀಟ್ ಟ್ರಾನ್ಸ್ಫರ್ ಆಗಿರೋ ಸೊಲ್ಯೂಷನ್ ಕೊನಿಕಲ್ ಫ್ಲಾಸ್ಕ್ ಕನ್ಫರ್ಮ್ ಮಾಡ್ಕೊಂಡು ಪಿಪೆಟ್ ಅನ್ನು ನೀವು ರಿಮೂವ್ ಮಾಡಬೇಕು. Now in burette we have one solution and in conical flask we have another solution. We can observe here both are colorless. In such case we cannot easily find the end point of the reaction. So in such case we use a substance called indicator which will help us to determine the end point of the reaction by showing a sharp color change. ನೋಡಿ ಇಲ್ಲಿ ನಾನು ಒಂದು ಫಿನಾಫ್ಥಲಿನ್ ಅಂತ ಹೇಳಿ ಆಸಿಡ್ ಬೇಸ್ ಇಂಡಿಕೇಟರ್ ನ ಯೂಸ್ ಮಾಡ್ತಾ ಇದ್ದೀನಿ. ಈ ಸೊಲ್ಯೂಷನ್ ಕಲರ್ಲೆಸ್ ಇದೆ. ಈ ಸೊಲ್ಯೂಷನ್ ನಾವು ಈ ಸೊಲ್ಯೂಷನ್ ಒಳಗಡೆ ಇಂಡಿಕೇಟರ್ ಫಿನಾಫ್ಥಲಿನ್ ಇಂಡಿಕೇಟರ್ ಆಡ್ ಮಾಡಿದ್ರೆ ನೋಡಿ ನಮಗೆ ಪಿಂಕ್ ಕಲರ್ ಬಂದಿದೆ. ಸೊ ದಿಸ್ ಈಸ್ ದ ಇನಿಷಿಯಲ್ ಕಲರ್. ಇನಿಷಿಯಲ್ ಕಲರ್ ನಮಗೇನಿರುತ್ತೆ ಪಿಂಕ್ ಕಲರ್ ಬಂದಿದೆ. ಇದನ್ನ ನಾವು ಪರ್ಮನೆಂಟ್ ಪೇಲ್ ಪಿಂಕ್ ಕಲರ್ ಅಂತ ಕರಿತೀವಿ.
ಸೊ ಇದನ್ನ ನಾವು ತಗೊಂಡ್ಬಿಟ್ಟು ಈ ಬ್ಯೂರೇಟ್ ಅಲ್ಲಿರೋ ಸೊಲ್ಯೂಷನ್ ಜೊತೆಗೆ ಟೈಟ್ರೇಷನ್ ಮಾಡಬೇಕು ಅಂಟಿಲ್ ಇಟ್ ಬಿಕಮ್ಸ್ ಕಲರ್ಲೆಸ್. ದಟ್ ಈಸ್ ದ ಎಂಡ್ ಪಾಯಿಂಟ್ ಆಫ್ ದ ರಿಯಾಕ್ಷನ್ ದಟ್ ಯು ಹ್ಯಾವ್ ಟು ರಿಮೆಂಬರ್. ಯಾವುದೇ ಒಂದು ಇಂಡಿಕೇಟರ್ ತಗೊಂಡಾಗ ಯಾವ ಕಲರ್ ಇಂದ ಯಾವ ಕಲರ್ಗೆ ಚೇಂಜ್ ಆಗುತ್ತೆ ಅನ್ನೋದು ಥಿಯರಿಟಿಕಲ್ ಐಡಿಯಾ ನಮಗೆ ಮೊದಲೇ ಇರಬೇಕು. ಅದನ್ನ ಪ್ರಿನ್ಸಿಪಲ್ ಆಫ್ ದ ಎಕ್ಸ್ಪೆರಿಮೆಂಟ್ ಅಂತ ತಿಳ್ಕೊಳ್ತೀವಿ. ಅದನ್ನ ನಾವು ನೆಕ್ಸ್ಟ್ ನೋಡೋಣಂತೆ. ಈಗ ಟೈಟ್ರೇಷನ್ ಮಾಡಬೇಕಾದ್ರೆ ಕ್ಲೀನ್ ಆಗಿ ನಾವು ಸೆಟ್ ಮಾಡ್ಕೋಬೇಕು ಬ್ಯೂರೇಟ್ ಅನ್ನ ಸ್ಟ್ಯಾಂಡ್ ಒಳಗಡೆ. ಸೊ ಆದಷ್ಟು ಯಾವುದೋ ಬೇರೆ ಎಕ್ವಿಪ್ಮೆಂಟ್ಸ್ ಹತ್ರ ಇಲ್ದಂಗೆ ಫ್ರೀ ಆಗಿ ಬ್ಯೂರೇಟ್ ಅನ್ನ ಪ್ಲೇಸ್ ಮಾಡ್ಕೋಬೇಕು. ಸೊ ನಾವು ವಿ ಶಲ್ ಸ್ಲೋಲಿ ಆಡ್ ದ ಕಂಟೆಂಟ್ಸ್ ಆಫ್ ದ ಬ್ಯೂರೇಟ್ ಇನ್ ಟು ದ ಕೊನಿಕಲ್ ಫ್ಲಾಸ್ಕ್ ಬೈ ರೊಟೇಟಿಂಗ್ ದ ನಾಬ್ ಡ್ರಾಪ್ ವೈಸ್. ಸೊ ಈಗ ನಾವು ಈ ಲಿಕ್ವಿಡ್ ಬರ್ತಾ ಇರಬೇಕು ಸೊ ದಟ್ ವಿ ಕ್ಯಾನ್ ಈಸಿಲಿ ಗೆಟ್ ದ ಎಂಡ್ ಪಾಯಿಂಟ್ ಆಫ್ ದ ರಿಯಾಕ್ಷನ್. ಸೊ ನೋಡಿ ಇಲ್ಲಿ ಈಗ ನೀವು ಅಬ್ಸರ್ವ್ ಮಾಡಬಹುದು, ನಾನು ಬ್ಯೂರೇಟ್ ಒಳಗಡೆ ಇರೋ ಸೊಲ್ಯೂಷನ್ ನ ಬಿಟ್ಟ ತಕ್ಷಣ ಸೊ ದ ಪೇಲ್ ಪಿಂಕ್ ಪರ್ಮನೆಂಟ್ ಪೇಲ್ ಪಿಂಕ್ ಕಲರ್ ಆಫ್ ದ ಇಂಡಿಕೇಟರ್ ಅಂಡ್ ದ ಅದರ್ ಸೊಲ್ಯೂಷನ್ ಟೇಕನ್ ಇನ್ ಕೊನಿಕಲ್ ಫ್ಲಾಸ್ಕ್ ಹ್ಯಾಸ್ ಬೀನ್ ಚೇಂಜ್ಡ್ ಇನ್ ಟು ಕಲರ್ಲೆಸ್ ಅಂಡ್ ದಿಸ್ ಇಸ್ ಕಾಲ್ಡ್ ದ ಶಾರ್ಪ್ ಎಂಡ್ ಪಾಯಿಂಟ್ ಆಫ್ ದ ಟೈಟ್ರೇಷನ್. ಸೊ ಇಷ್ಟು ಮಾಡಿದ ಮೇಲೆ ನಾವು ಬ್ಯೂರೇಟ್ ಅನ್ನ ತಗೊಂಡ್ಬಿಟ್ಟು ಐ ಸೈಟ್ಗೆ 90 ಡಿಗ್ರಿ ಆಗಿ ಇಟ್ಕೊಂಡು ರೀಡಿಂಗ್ಸ್ ಅದರ ಒಳಗಡೆ ಇರೋ ರೀಡಿಂಗ್ಸ್ ನಾವು ನೋಟ್ ಮಾಡ್ಕೋಬೇಕು. ಸೊ ಹಿಯರ್ ವಿ ಹ್ಯಾವ್ ಎ ರೀಡಿಂಗ್ ಆಫ್ ಅರೌಂಡ್ 9. ಓಕೆ, ಸೊ ಈ ರೀತಿ ನಮಗೆ ರೀಡಿಂಗ್ಸ್ ಬರುತ್ತೆ 9 ml ಅಂತ. ಅದನ್ನು ವಾಲ್ಯೂಮ್ ಆಫ್ ಸೊಲ್ಯೂಷನ್ ಅಂತ ಕರಿತೀವಿ. ಸೊ ಅದನ್ನ ನಾವು ನೋಟ್ ಮಾಡ್ಕೊಂಡು ಎಕ್ಸ್ಪೆರಿಮೆಂಟ್ ಅನ್ನ ನಾವು ಕಂಪ್ಲೀಟ್ ಮಾಡಬೇಕು. ನೋಡಿ, ಡ್ಯೂರಿಂಗ್ ದಿಸ್ ಟೈಟ್ರೇಷನ್ ದ ವಾಲ್ಯೂಮ್ ವಿ ಗೆಟ್ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಸೊ ಟೇಕನ್ ಇನ್ ದ ಸೊ ಬ್ಯೂರೇಟ್ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಡ್ಯೂರಿಂಗ್ ದ ಟೈಟ್ರೇಷನ್. ಸೊ ಅದು ನಮಗೆ ಕ್ಯಾಲ್ಕುಲೇಷನ್ ಪರ್ಪಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಇಲ್ಲಿ ನಾನು ಏನು ಕಾನ್ಸಂಟ್ರೇಷನ್ ಆಫ್ ಒನ್ ಸೊಲ್ಯೂಷನ್ ನ ಕಂಡುಹಿಡಿಯೋದಕ್ಕೆ ನಾವು ಇನ್ನೊಂದು ಸೊಲ್ಯೂಷನ್ ಯೂಸ್ ಮಾಡ್ತೀವಿ ಅಂತ ಹೇಳಿದ್ವಲ್ಲ, ಈ ವಾಲ್ಯೂಮ್ ಆಫ್ ದ ಬ್ಯೂರೇಟ್ ನ ತಗೊಂಡ್ಬಿಟ್ಟು ಫರ್ದರ್ ಕ್ಯಾಲ್ಕುಲೇಷನ್ಸ್ ನಾವು ಮಾಡ್ತಾ ಹೋಗ್ತೀವಿ. ಆ ಫರ್ದರ್ ಕ್ಯಾಲ್ಕುಲೇಷನ್ ಏನು ಅನ್ನೋದನ್ನ ನಾವು ಲ್ಯಾಬ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ನಮ್ಮ ಫಾರ್ಮುಲಾ ಯೂಸ್ ಮಾಡಿ ನಿಮಗೆ ಹೆಂಗ್ ಬರುತ್ತೆ ಅನ್ನೋದನ್ನ ಕನ್ಕ್ಲೂಡ್ ಮಾಡ್ತೀವಿ. ಓಕೆ, ಸೊ ದಿಸ್ ಈಸ್ ಅಬೌಟ್ ಟೈಟ್ರೇಷನ್.